ಸುಪ್ರೀತಾ ಗಂಡನ್ ಬಿಟ್ಟು ತವ್ರ ಮನೆಗೆ ಬಂದು ಕೂರೋಂಥದ್ದು. ಕಾವೇರಿ ಪದೇ ಪದೇ ಹೀಯಾಳಿಸ್ತಾಳೆ, ನಿನ್ನ ಜೀವನನೇ ಸರಿ ಮಾಡ್ಕೊಂಡಿಲ್ಲ, ನನಗೇನು ಹೇಳದ್ ನೀನು ಅಂತ. ಇಂಥ ಉದಾಹರಣೆಗಳು ಇವತ್ತಿನ ಸಮಾಜದಲ್ಲೂ ಇದೆ. ಏನು ಹೇಳ್ತೀರಾ? ಅದೇನೆ ನಾನು ಈಗ ನಾವು ಮೇಯ್ನು ಒಬ್ಬಳು ನೋವಿದ್ದಾಳೆ ಅಂದರೆ ಇರ್ಬೋದು. ಈಗ ಏನೋ ಪ್ರಾಬ್ಲಮ್ ಆಗಿರುತ್ತೆ, ಏನೋ ಆಗಿರುತ್ತೆ, ಓಕೆ ಇವಳದ್ದೇ ಒಂದು ಹಠನೂ ಇರ್ಬೋದು. ನಾವು ತುಂಬ ಕೆಳಗೆ ಮಾಡ್ತಾ ಹೋಗ್ಬಿಟ್ರೆ ನಮ್ಮವ್ರನ್ನೇ ನಾವು, ಅಂದರೆ ಒಂದು ಹೆಣ್ಣಾಗಿ ನಾನು ಇನ್ನೊಂದು ಹೆಣ್ಣನ್ನು ತುಂಬ ಕೆಳಸ್ಥಾನದಲ್ಲಿ ಅವಳು ಅನ್ನೋ ಥರ ಹೋಗ್ಬಿಟ್ರೆ ಅದು ನನ್ನನ್ನು ನಾನು ಕೆಳಗೆ ಹಾಕೊಂಡಂಗೆ. ನಾವು ಹೆಣ್ಣಾಗಿ ನನ್ನನ್ನು ನಾನು ಕೆಳಗೆ ಹಾಕೊಂಡಂಗೆ. ಅಟ್ಲೀಸ್ಟ್ ಸರಿ ಮಾಡೋಕ್ಕಾಗುತ್ತೋ ಇಲ್ವಾ, ಬೇಡ ಅಂಥದ್ದು ಮಾತು ಬೇಡ ಅನ್ನೋದು ನನಗೆ. ರೀಸೆಂಟಾಗಿ ಒಬ್ರು ಹೇಳೋದನ್ನ ನಾನು ಕೇಳಿದ್ದೀನಿ. ಒಂದು ವ್ಯಕ್ತಿ ದುಡ್ದಿಲ್ಲ ಅಂತಂದರೆ ಅವ್ರ ಅಪ್ಪ ಅಮ್ಮ ಕೂಡ ಬೆಲೆ ಕೊಡಲ್ಲ, ಅವ್ರ ಮನೇಲಿ ಕೂಡ ಗೌರವ ಇಲ್ಲ, ಸಮಾಜ ಕೂಡ ಗೌರವ ಕೊಡಲ್ಲ. ಹಾಗೆ ಈಗ ಒಂದು ಹೆಣ್ಣು ಮದುವೆ ಆಗಿ ಮತ್ತೆ ತವ್ರ ಮನೆಗೆ ಬಂದ್ಲು ಅಂತಂದರೆ ಅಲ್ಲಿ ಮನೇಲೂ ಕೂಡ ಅವಳಿಗೆ ಗೌರವ ಇಲ್ಲ ಅಂತ. ಅಂದರೆ ಹಾಗೆ ಸಪೋರ್ಟ್ ಮಾಡಿದವ್ರೂ ನಾನು ನೋಡ್ತಾ ಇದ್ದೀನಿ. ತಂದೆ ತಾಯಿ ಓಕೆ ಪರವಾಗಿಲ್ಲ, ಸರಿ ಹೋಗ್ತಿಲ್ವ ಅವನು ಬಿಟ್ಬಿಡು ಅನ್ನೋ ಥರ. ಬಟ್ ಯಾವಾಗ ಇವಳು ಹೆಣ್ಣು ಸ್ವಲ್ಪ ಇಂಡಿಪೆಂಡೆಂಟ್ ಇದ್ದಾಳೆ, ಸ್ವಲ್ಪ ಒಂದು ಫೈನಾನ್ಷಿಯಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾಳೆ ಅಂದಾಗ ಸಪೋರ್ಟ್ ಮಾಡ್ತಾರೇನೋ. ಬಟ್ ತಂದೆ ತಾಯಿ ಸಪೋರ್ಟ್ ಮಾಡಿದ್ದು ಇದೆ. ಅದೇನೆ ಯಾವಾಗ ಅಷ್ಟೇ. ಈಗ ಅದು ಡಿಪೆಂಡ್ ಆಗುತ್ತೆ, ಅವಳು ಯಾವ ಸಿಚುವೇಶನಲ್ಲಿ ಬಿಟ್ಟು ಬಂದಿದ್ದಾಳೆ ಅಂತ ಅರ್ಥ ಮಾಡಿಕೊಂಡು ಓಕೆ ನಮ್ಮ ಇರಲಿ ಬಿಡು ಅನ್ನೋದು ಬೇರೆ ಥರ. ರಿಯಲ್ಲಾಗಿ ಅವಳೇ ಪ್ರಾಬ್ಲಮ್, ಆ್ಯಕ್ಚುಲಿ ಮೇನ್ ಥಿಂಗ್ ಅವಳ ಪ್ರಾಬ್ಲಮ್ ಇದ್ದು ಇವ್ರು ಸಪೋರ್ಟ್ ಮಾಡಿದ್ರೆ ಅದು ರಿಯಲಿ ರಾಂಗ್ ಅಲ್ಲ, ರಾಂಗ್ ಆಗುತ್ತೆ. ಬಟ್ ಇಲ್ಲ, ಅವಳು ತುಂಬ ನೋವು ಅನುಭವಿಸಿದ್ದಾಳೆ, ತುಂಬ ಸಂಕಟ ಅನುಭವಿಸಿದ್ದಾಳೆ, ಆಗ್ತಾನೇ ಇಲ್ಲ ಅಂತ ಅಂದಾಗ ಅವರು ಇಂಟರ್ಫ್ಯೂರ್ ಆಗಲೇಬೇಕು, ತಂದೆ ತಾಯಿ ನಿಲ್ಲೇಬೇಕು, ಸ್ಟ್ಯಾಂಡ್ ಆಗಲೇಬೇಕು. ಮತ್ತು ಯಾರು ಫ್ಯಾಮಿಲಿ ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಇನ್ಯಾರು ಸ್ಟ್ಯಾಂಡ್ ಆಗ್ತಾರೆ ಅವರಿಗೋಸ್ಕರ? ಆವಾಗಲೇ ತುಂಬ ಅನುಭವಿಸೋದಕ್ಕೆ ಹೆಣ್ಮಕ್ಳನ್ನ ಅಥವಾ ಗಂಡು ಮಕ್ಕಳನ್ನ ತುಂಬ ಅನುಭವಿಸೋಕೆ ಬಿಡೋದಕ್ಕಿಂತ ಇಲ್ಲ ನಾವು ನಿಲ್ತೀವಿ ನಿನ್ನ ಜೊತೆ ಅನ್ನೋದು ದೊಡ್ಡ ವಿಷಯನೇ.